Hi guys, welcome back to my channel Together We Journey. ವಿಡಿಯೋ ಬಂದು ಕೊಬ್ಬರಿ ಮಿಠಾಯಿ ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತೀವಿ. ನಾನು ನಮ್ಮ ಅಜ್ಜಿ ಸೇರಿ ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ವಿ. ಫಸ್ಟು ತುರಿದಿಡ್ಕೊಂಡಿರೋ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಹಾಗೆ ಆದರೂ ಮಾಡ್ಬೋದು, ಇಲ್ಲ ಮಿಕ್ಸಿಗಾದರೂ ಹಾಕ್ಕೊಬೋದು. ಸ್ವಲ್ಪ ಜಾಸ್ತಿ ತರಿ ಬೇಡ ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಕೊಬೇಕು. ಬನ್ನಿ ಈಗ ಫಸ್ಟು ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ. ನೋಡಿ, ಸ್ವಲ್ಪ ತರಿ ಇತ್ತಲ್ಲ, ಇವಾಗ ಸ್ವಲ್ಪ ಪೌಡರ್ ಥರ ಆಗಿದೆ. ಇನ್ನೊಂದು 2 ರೌಂಡ್ ಮಿಕ್ಸಿ ಮಾಡ್ತೀನಿ. ನೋಡಿ, ಇಷ್ಟಿದ್ರೆ ಸಾಕು. ಇನ್ನೂ ಸ್ವಲ್ಪ ಇದೆಯಲ್ಲ, ಅದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಇದಾಗಿರೋದನ್ನ ಒಂದು ಬಾಂಡಿಗೆ ಹಾಕೋಬೇಕು. ನೋಡಿ, ಈ ಥರ ಸ್ವಲ್ಪ ತರಿ ಇದೆ ಅಲ್ವಾ, ಒಂದು ಸ್ವಲ್ಪ ಜಾಸ್ತಿ ಕೊಬ್ಬರಿ ಹಂಗೆ ಇದೆಯಲ್ಲ, ಸೊ ಅದನ್ನು ಮಿಕ್ಸಿಗೆ ಹಾಕೊಂಡು ಮಾಡ್ಕೊಳ್ಳೋಣ ಅಂತ. ಈಗ ಸಮ್ಮರ್ ಇರೋದ್ರಿಂದ ಕಾಯಿ ಜಾಸ್ತಿ ದಿನ ಬಾಳಿಕೆ ಬರಲ್ಲ ಅಲ್ವಾ, ಸೊ ಅದಕ್ಕೆ ಒಂದು ಕಡೆ ತುರಿದು ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡು ಏನಾದ್ರು ತಿಂಡಿ ಮಾಡಿದಾಗ ಅವಾಗ ಹಾಕೋತಿದ್ವಿ. ಇವಾಗ ಸ್ವಲ್ಪ ಜಾಸ್ತಿ ಇತ್ತು ಅಂದ್ಬಿಟ್ಟು ಈ ಥರ ಮಿಠಾಯಿ ಮಾಡ್ಕೊತಾ ಇದ್ವಿ. ನೋಡಿ, ಈ ಥರ ತರಿ ಆಗಿರೋದು ಕ್ಲೀನಾಗಿ ನುಣ್ಣಗೆ ರುಬ್ಬಿರುತ್ತೆ. ಸೊ ಈಗ ಮಿಠಾಯಿ ಮಾಡಬೇಕಾದ್ರೆ ಕ್ಲೀನಾಗಿ ತಿನ್ಬೇಕಾದ್ರೆ ಏನೂ ಸಿಗಲ್ಲ, ಮಧ್ಯದಲ್ಲಿ ಸಾಫ್ಟಾಗಿರುತ್ತೆ, ಕ್ಲೀನಾಗಿ ತಿನ್ಕೋಬೋದು ಅಂತ ಈ ಥರ ಪೌಡ್ರ್ ಮಾಡ್ಕೊಳ್ಳೋದು ತುರಿದಾದ್ಮೇಲೆ. ನೋಡಿ, ರುಬ್ಬಿ ಇಟ್ಕೊಂಡಿರೋಂಥ ಕಾಯಿನ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಆಲ್ಸೋ ಒಂದು ಬೌಲ್ ಕೂಡ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಸಕ್ಕರೆ ಪಾಕ ಮಾಡಿಕೊಂಡು ಅದನ್ನು ಹಾಕೋದಕ್ಕೆ. ನೋಡಿ, ಸ್ವಲ್ಪ ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ. ಆ ಏಲಕ್ಕಿ ಪೌಡರ್ಗೆ ಸ್ವಲ್ಪ ಫುಡ್ ಕಲರ್ ಹಾಕ್ಕೊತಾ ಇದ್ದೀನಿ. ವೈಟ್ ಇದ್ದರೆ ಏನು ಚೆನ್ನಾಗಿರುತ್ತೆ, ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತ ಅಷ್ಟೇ. ಈಗ 2 ಲೋಟ ಅಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನೋಡಿ, ಮೆಜರ್ಮೆಂಟಿಗೆ ಇಷ್ಟು 1 ಲೋಟ ತೊಗೊಂಡಿದ್ದೀನಿ. ಇಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಲೋಟ ಆಗೋಷ್ಟು ಸ್ವಲ್ಪ ನೀರು ತೊಗೋತಾ ಇದ್ದೀನಿ. ಯಾಕೆಂದರೆ ಸಕ್ಕರೆನೇ ಬಿಸಿ ಆಗ್ತಾ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಈಗ ಬಿಸಿ ಮಾಡೋದಕ್ಕೆ ಇಡೋಣ ಸ್ಟವ್ ಮೇಲೆ.
ಅಜ್ಜಿ ಮೀಡಿಯಮ್ ಫ್ಲೇಮ್ ಇಲ್ಲ ಹೈ ಫ್ಲೇಮಲ್ಲಿ ಇಲ್ಲ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಕೊಬ್ಬರಿ ಮಿಠಾಯಿ. ನಮ್ಮ ಅಜ್ಜಿ ಹತ್ರ ಹೇಳಿಸ್ಕೊಂಡು, ಸೊ ಹೆಂಗೆ ಬರುತ್ತೆ ಅಂತ ತಿಂದಾದ್ಮೇಲೆ ಹೇಳ್ತೀನಿ. ನಾನು ಚೆನ್ನಾಗಿ ಮಾಡಿದ್ದೀನ ಪ್ರೆಸೆಂಟೇಬಲ್ ಆಗಿ, ನೋಡೋದಕ್ಕೆ ಚೆನ್ನಾಗಿದೆಯಾ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಸ್ವಲ್ಪ ಸಕ್ಕರೆ ಕರಗಬೇಕು, ಆಮೇಲೆ ಕಾಯಿ ತುರಿನ ಹಾಕ್ಕೊಬೇಕು. ನೀವು ಹೇಳ್ಕೊಡ್ತಾನೆ ವೀಡಿಯೋ ಕಂಟೆಂಟ್. ಸೊ ಅದನ್ನು ಸ್ಟಿರ್ ಮಾಡ್ಕೊಳ್ತಾ ಇರೋ ಟೈಮಲ್ಲಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸವರ್ಕೊಂಡಿದ್ದೀವಿ. ತುಪ್ಪ ಹಾಕ್ಕೊಂಡು ಸವರ್ಕೊಂಡ್ರೆ ಸೊ ಅದು ಒಣಗಾದ್ಮೇಲೆ ಅಂದರೆ ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ತೊಗೊಂಡು ತಿನ್ನೋದಕ್ಕೆ ಬರುತ್ತೆ ಅಂತ ಈ ಥರ ಮಾಡ್ಕೊಂಡು. ನಮ್ಮ ಅಜ್ಜಿ ತಿರುಗ್ತಾ ಇದ್ದಾರೆ, ನನ್ನ ಕೈ ನೋವು ಬಂತು ಅಂದ್ಬಿಟ್ಟು ನಮ್ಮ ಅಜ್ಜಿಗೆ ಕೊಟ್ಟಿದ್ದೀನಿ. ಚೆನ್ನಾಗಿದೆ, ಅಂಟತಾ ಇದೆಯಾ ನೋಡೋಣ. ಸ್ವೀಟಾಗಿ ಚೆನ್ನಾಗಾಗಿದೆ. ಅಂಟ್ತಾ ಇದೆಯಾ? ಅಂಟ್ತಾ ಇದ್ರೆ ತಲೆಗೆ ಹಾಕೊಂಡ್ಬೇಕಾ? ನೋಡಿ ಸರಿವಾ? ಈಗ ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀವಿ. ಒಂದು ಸಮ ಮಾಡ್ಕೊಂಡಿದ್ದೀವಿ. ಈಗ
ಇದರಲ್ಲಿ ಮಾಡಿ ಎರಡು ಚೀಲ ಹಾಗೆ ಈಗ ಕ್ಲೀನಾಗಿ ಈ ಥರ ಟ್ಯಾಪ್ ಮಾಡಬೇಕು, ಆವಾಗ ಒಂದು ಸಮ ಆಗುತ್ತೆ, ಒಂದು ಲೇಯರ್ಗೆ ಬರುತ್ತೆ. ಅಜ್ಜಿ ಯಾವಾಗ ಕಟ್ ಮಾಡೋದು? ಸ್ವಲ್ಪ ಆರಾದಮೇಲೆ ಇದನ್ನು ಕಟ್ ಮಾಡಬೇಕು. ನೋಡಿ ಹೆಂಗೆ ಬಂದಿದೆ ಅಂತ. ಸಖತ್ತಾಗಿದೆ, ಮಾಡ್ತಾನೆ ತಿನ್ಕೊಬಿಡ್ಬೋದು. ಇಫ್ ಇನ್ ಕೇಸ್ ಈ ಥರ ಬರಲಿಲ್ಲ, ಸ್ವಲ್ಪ ತೆಳ್ಳಗಾಯಿತು, ಗಟ್ಟಿ ಬರಲಿಲ್ಲ ಅಂದರೂ ಒಂದು ಬೌಲ್ಗೆ ಹಾಕೊಂಡು ಹಂಗೆ ತಿನ್ಕೊಬೋದು. ಬಾಕ್ಸ್ ಶೇಪಲ್ಲೇ ಕಟ್ ಮಾಡ್ಕೊಂಡು ತಿನ್ಬೇಕಂತ ಏನಿಲ್ಲ. ಒಂದು ಬೌಲಲ್ಲಿ ಹಾಕ್ಕೊಂಡು ಪಾಯಸನ ನಾವು ಹೆಂಗೆ ಒಂದೊಂದು ಸ್ಪೂನ್ ತಿಂತೀವೋ ಆ ಥರ ಇದನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ತಿನ್ಬೋದು. ಇದು ನಾವು ಬೆಲ್ಲದಲ್ಲಿ ಮಾಡಿಲ್ಲ, ಆದ್ರೂ ಇದು ಈ ಕಲರ್ ಬಂದಿದೆ. ಸಕ್ಕರೆ ಮತ್ತು ಸ್ವಲ್ಪ ಫುಡ್ ಕಲರ್ ಹಾಕಿದ್ದೀವಲ್ಲ, ಅದಕ್ಕೆ ಈ ಕಲರ್ ಬಂದಿದೆ. ಇದನ್ನು ಸಕ್ಕರೆ ಪಾಕದಲ್ಲೂ ಮಾಡ್ಕೊತಾರೆ ಆ್ಯಂಡ್ ಆಲ್ಸೋ ಬೆಲ್ಲ ಪಾಕಲ್ಲೂ ಇದನ್ನು ಮಾಡ್ತಾರೆ. ಯಾವಾಗ ಕಟ್ ಮಾಡಬೇಕು ಇದನ್ನು? ಇನ್ನೊಂದು 5 ನಿಮಿಷ. ಇನ್ನೂ ಸ್ವಲ್ಪ ಆರಬೇಕಂತೆ. ಸ್ವಲ್ಪ ಆರಾದಮೇಲೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಟ್ಕೊಂಡು ಕಟ್ ಮಾಡ್ಕೊಬೇಕು ನಾವು. ನೋಡಿ, ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.